ಸಾಫ್ಟ್ ಆಗಿರೋ ಅಕ್ಕಿ ರೊಟ್ಟಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಪುಟಾಣಿ ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ದೆ. ನನ್ನ ಮಗಳಿಗೆ ದೊಡ್ಡ ದೊಡ್ಡ ರೊಟ್ಟಿನ ಮಾಡಿದ್ರೆ ಅಷ್ಟು ಇಷ್ಟ ಆಗಲ್ಲ, ಚಿಕ್ಕದಾಗಿ ಮಾಡಿಕೊಡು ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಇವತ್ತು ಈ ಶೇಪಲ್ಲಿ ತುಂಬಾ ಚಿಕ್ಕದಾಗಿ ಸಾಫ್ಟಾಗಿ ಅಕ್ಕಿ ರೊಟ್ಟಿಯನ್ನು ಮಾಡ್ಕೊಂಡಿದ್ದೆ. ಇದ್ರದ್ದು ವೀಡಿಯೋವನ್ನು ನೆಕ್ಸ್ಟ್ ಯಾವತ್ತಾದರೂ ನಾನು ಅಪ್ಲೋಡ್ ಮಾಡ್ತೀನಿ. ಇವತ್ತು ಇದನ್ನು ವೀಡಿಯೋ ಮಾಡ್ಕೊಂಡಿಲ್ಲ. ಬಟ್ ಇದಕ್ಕೆ ಕಾಂಬಿನೇಷನ್ ಆಗಿ ನಮ್ಮ ಕರಾವಳಿ ಮಲೆನಾಡು ಭಾಗದ ಸ್ಪೆಷಲ್ ಆಗಿರುವಂತಹ, ಅದರಲ್ಲೂ ಈ ಮಳೆಗಾಲಕ್ಕೆ ತಿನ್ನಲೇಬೇಕಾಗಿರುವಂತಹ ಕಳಲೆ. ಇದಕ್ಕೆ ಸಾಮಾನ್ಯವಾಗಿ ನಾನ್ ವೆಜ್ ಕಾಂಬಿನೇಷನಲ್ಲಿ ಯಾರು ಕೂಡ ಮಾಡಿರಲ್ಲ, ವೆಜ್ ಕಾಂಬಿನೇಷನಲ್ಲೇ ಮಾಡಿರ್ತೀರ ಅಲ್ವಾ. ಸೊ ನಾನ್ ವೆಜ್ಜಲ್ಲಿ ಯಾವ ಥರ ಇದಕ್ಕೆ ಕಾಂಬಿನೇಷನ್ ಆಗಿ ಸುಕ್ಕ ಅಥವಾ ಬೇರೆ ಥರದಲ್ಲಿ ಮಾಡ್ಕೋಬೋದು ಅನ್ನುವಂಥದ್ದನ್ನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಕಳಲೆಯನ್ನು ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ತುಂಬ ದಿನ ಆಯಿತು ತಂದು, ನಾನು ಕಟ್ ಮಾಡಿಬಿಟ್ಟು ಉಪ್ಪಲ್ಲಿ ಹಾಕಿ ಇಟ್ಟಿದ್ದೆ. ಅದನ್ನು ಕಟ್ ಮಾಡ್ಕೊಳ್ಳೋ ವೀಡಿಯೋವನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಅವತ್ತಿನ ದಿನ ಬ್ಯುಸಿ ಇದ್ದೆ. ಉಪ್ಪಲ್ಲಿ ಹಾಕಿಟ್ಟಿರುವಂತಹ ಕಳಲೆ. ಹಾಗೆಯೇ ಇದು ಬಂದುಬಿಟ್ಟು ಡ್ರೈ ಪ್ರಾನ್ಸ್, ಅಂದರೆ ಒಣ ಶಟ್ಲಿ ಏನು ಬರುತ್ತಲ್ವ, ನಮ್ಮ ಕಡೆಗಳಲ್ಲೆಲ್ಲ ಸಿಗುತ್ತೆ ಇದು. ಇದನ್ನು ಕ್ಲೀನಾಗಿ ಇದ್ರದ್ದು ಬಾಲ ಮತ್ತು ತಲೆ ಭಾಗ ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವೆರಡರ ಕಾಂಬಿನೇಷನಲ್ಲಿ ಸಖತ್ತಾಗಿರುವಂತಹ ಒಂದು ಸುಕ್ಕ ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಈ ಸೀಗಡಿ ಮೀನೇನಿದೆ ಅಲ್ವಾ, ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ನೆನೆಸಿ ಇಟ್ಕೊಳ್ತೀನಿ. ಒಂದು 10 ನಿಮಿಷ ನೆಂದರೆ ಸಾಕು, ತುಂಬ ಹೊತ್ತು ನೆನಿಬೇಕಾಗಿಲ್ಲ. ನಂತರ ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಈ ಕಳಲೆಯನ್ನು ಅದರಲ್ಲಿ ಹಾಕಿಬಿಟ್ಟು ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ ಸಪ್ರೇಟಾಗಿ. ಕಳಲೆ ಎಲ್ಲ ಬೇಯೋವಷ್ಟರಲ್ಲಿ ಬೇಕಿರುವಂತಹ ತರಕಾರಿ, ಅಂದರೆ ಒಗ್ಗರಣೆಗೆ ಬೇಕಿರುವಂತಹ ತರಕಾರಿಯನ್ನು ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಸೈಜ್ನ ಒಂದು ಈರುಳ್ಳಿಯನ್ನು ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕಳಲೆ ಬಂದುಬಿಟ್ಟು ಸ್ವಲ್ಪ ವಿಷಕಾರಿ ಇರುತ್ತೆ, ಸೊ ಅದನ್ನು ಯೂಸ್ ಮಾಡೋದು ಹೇಗೆ ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಕಳಲೆಯನ್ನು ಮನೆಗೆ ತಂದು ಡೈರೆಕ್ಟಾಗಿ ಯಾವತ್ತೂ ಉಪಯೋಗಿಸೋಕ್ಕೆ ಹೋಗಬಾರ್ದು. ಅದನ್ನು ಕಟ್ ಮಾಡಿ ಇಟ್ಟುಬಿಟ್ಟು 3 ದಿನಗಳ ಕಾಲ ನೀರಲ್ಲಿ ನೆನೆಸ್ಬೇಕಾಗತ್ತೆ. ಹಾಗೆಯೇ ಬೆಳಗ್ಗೆ ಮತ್ತು ಸಾಯಂಕಾಲ ಅದರದ್ದು ನೀರನ್ನು ಚೆಲ್ಬಿಟ್ಟು ಬೇರೆ ನೀರನ್ನು ಹಾಕಿ ಮತ್ತೆ ಅದನ್ನು ನೆನೆಯಕ್ಕೆ ಬಿಡಬೇಕಾಗತ್ತೆ. ಈ ಥರ 3 ದಿನ ಮಾಡಿಬಿಟ್ಟು ನಂತರ ಅಡುಗೆಗೆ ಬಳಸ್ಕೊಳ್ಳುವಂಥದ್ದು ಸೂಕ್ತ ಆದಂತಹ ವಿಧಾನ ಆಗಿದೆ. ಹಾಗೆಯೇ ಇದನ್ನು ಕಳಲೆ ಏನಿದೆ ಅಲ್ವಾ, ಉಪ್ಪಿನಲ್ಲಿ ನೆನೆಸಿಟ್ಬಿಟ್ಟು, ಅಂದರೆ ಕಟ್ ಮಾಡಿಬಿಟ್ಟು ನಮ್ಗೆ ಬೇಕಿರುವ ಸೈಜಲ್ಲಿ ಕಟ್ ಮಾಡಿಬಿಟ್ಟು ಉಪ್ಪಲ್ಲಿ ನೆನೆಸಿಟ್ಬಿಟ್ಟು ವರ್ಷ ಪೂರ್ತಿ ಅದನ್ನು ಬಳಸ್ಕೋಬೋದು. ಆಗಲೂ ಕೂಡ 1-2 ಗಂಟೆ ಕಾಲ ಕಳಲೆಯನ್ನು ನೀರಲ್ಲಿ ನೆನೆಸಿಟ್ಬಿಟ್ಟು ಅಥವಾ ಬೇಯಿಸಿಬಿಟ್ಟು ಚೆನ್ನಾಗಿ ಕಿವುಚಿ ತೊಳೆದು ಅಡುಗೆಗೆ ಯೂಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಇಲ್ಲಿ 2-3 ಹಸಿಮೆಣಸಿನ್ಕಾಯಿ ಮತ್ತು ಟೊಮೆಟೊವನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆಯಲ್ಲಿ ಕಳಲೆ ಏನು ಬೇಯಕ್ಕಿಟ್ಟಿದ್ನಲ್ವಾ ನೋಡಿ, ಅದು ಕೂಡ ಬೆಂದಿದೆ. ಸಾಕಷ್ಟು ಉಪ್ಪಿನಂಶ ಇರುತ್ತೆ ಇದರಲ್ಲಿ, ಹಾಗಾಗಿ ಮತ್ತೆ ಸಪ್ರೇಟಾಗಿ ಉಪ್ಪನ್ನು ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ಬೇಯಕ್ಕಿಟ್ಟಿರುವಂತಹ ಕಳಲೆ ಕೂಡ ಇವಾಗ ತುಂಬ ಚೆನ್ನಾಗಿ ಬೆಂದಿದೆ. ಇದನ್ನು ಪೂರ್ತಿಯಾಗಿ ಸೋಸ್ಕೋಬೇಕು, ಇದ್ರದ್ದು ನೀರನ್ನು ಯೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಡೈರೆಕ್ಟಾಗಿ ಇದನ್ನು ಈ ಥರ ಸೋಸ್ಬಿಟ್ಟು ಒಂದು ಕಡೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸನ್ಫ್ಲವರ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಂತಹ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯನ್ನು ನೀವು ಯಾವ ಸೈಜಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಎತ್ತಿಡೋದಕ್ಕೆ ಈಸಿ ಆಗಲಿ ಮಕ್ಕಳಿಗೆ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಉದ್ದುದಕ್ಕೆ ಸೀಳ್ಕೊಂಡಿದ್ದೀನಿ. ಇದೆಲ್ಲನೂ ಚೆನ್ನಾಗಿ ಕ್ರಂಚಿ ಆಗ್ತಿದ್ದ ಹಾಗೆಯೇ ಇವಾಗ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕೂಡ ತುಂಬಾ ಸಾಫ್ಟ್ ಆಗಬೇಕು, ಕ್ರಂಚಿ ಆಗೋ ಅವಶ್ಯಕತೆ ಏನಿರಲ್ಲ. ಜಸ್ಟ್ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ಈರುಳ್ಳಿ ಕೂಡ ಬೇಗ ಸಾಫ್ಟ್ ಆಗುತ್ತೆ. ಹಾಗಾಗಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಮೊದಲೇ ಹೇಳಿದ್ನಲ್ವ, ಕಳಲೆ ಉಪ್ಪಲ್ಲಿ ನೆನೆಸಿರೋದ್ರಿಂದ ಅದರಲ್ಲಿ ಉಪ್ಪಿನ ಅಂಶ ಇರುತ್ತೆ, ನೋಡಿಕೊಂಡು ಉಪ್ಪನ್ನು ಹಾಕ್ಕೋಬೇಕಾಗತ್ತೆ. ಇದೆಲ್ಲನೂ ಸಾಫ್ಟ್ ಆಗ್ತಾ ಇದ್ದ ಹಾಗೆಯೇ 1/4 ಟೇಬಲ್ ಸ್ಪೂನ್ ಆಗೋವಷ್ಟು ಅರಿಶಿಣದ ಪುಡಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಲರ್ ಚೆನ್ನಾಗಿ ಬರುತ್ತೆ ಈ ಥರ ನಾವು ಪಲ್ಯ ಅಥವಾ ಸುಕ್ಕ ಎಲ್ಲ ಮಾಡ್ಕೊಳ್ಳೋವಾಗ ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ಳೋದ್ರಿಂದ. ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟನ್ನು ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವೆಲ್ಲನೂ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಎಲ್ಲನೂ ಸಾಫ್ಟಾಗಿ ಬೇಯ್ತಾ ಬಂದಿರುತ್ತಲ್ವ, ಆ ಟೈಮಲ್ಲಿ ಕಟ್ ಮಾಡಿ ಇಟ್ಕೊಂಡಂತಹ ಟೊಮೆಟೊವನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಟೊಮೆಟೊ ಬೇಡ ಅಂತಂದರೆ ಹುಣಸೆ ಹಣ್ಣಿನ ರಸವನ್ನು ಕೂಡ ನೀವು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋಬಹುದು. ಟೊಮೆಟೊ ಹಾಕ್ಕೊಳ್ಳೋ ಹಾಗಿದ್ರೆ ಇವಾಗಲೇ ಹಾಕ್ಕೊಂಡು ಈ ಥರ ಸಾಫ್ಟ್ ಆಗೋದಕ್ಕೆ ಬಿಡಬೇಕು. ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದನ್ನು ಈ ಥರ ಸಾಫ್ಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಇಲ್ಲಿ ನೆನೆಸಿ ಇಟ್ಕೊಂಡಿದ್ನಲ್ವ ಒಣ ಶಟ್ಲಿ ಅಥವಾ ಸೀಗಡಿ ಮೀನು, ಚೆನ್ನಾಗಿ ನೆಂದಿದೆ. ಅಂದರೆ ತುಂಬ ಹೊತ್ತು ನೆನೆಯೋ ಅವಶ್ಯಕತೆ ಏನಿಲ್ಲ. ಬೇರೆ ಡ್ರೈ ಫಿಶ್ ಏನಿರುತ್ತಲ್ವ ಅದರಲ್ಲಾದರೆ
ಜಾಸ್ತಿ ಉಪ್ಪಿನಂಶ ಇರುತ್ತೆ, ಹಾಗಾಗಿ ನೆನೆಸ್ಕೋಬೇಕಾಗತ್ತೆ. ಈ ಒಂದು ಶಟ್ಲಿ ಅಂತ ಏನು ಕರಿತೀವಲ್ವ, ಇದಕ್ಕೆ ಜಾಸ್ತಿ ಉಪ್ಪಿನಂಶ ಇರಲ್ಲ, ಹಾಗಾಗಿ ಒಂದು 10 ನಿಮಿಷ ನೆಂದರೆ ಸಾಕು. ಅದನ್ನು ಕೂಡ ಕ್ಲೀನಾಗಿ ತೊಳೆದ್ಬಿಟ್ಟು ಇವಾಗ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀರನ್ನೇನು ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಡೈರೆಕ್ಟಾಗಿ ಈ ಒಗ್ಗರಣೆಯಲ್ಲಿರುವಂತಹ ನೀರೇ ಸಾಕಾಗುತ್ತೆ ನೋಡಿ. ಈ ಥರ ಫ್ರೈ ಮಾಡ್ಕೋಬೇಕು. ಮತ್ತು ಈ ಒಂದು ಒಣ ಸೀಗಡಿ ಏನಿದೆ ಅಲ್ವಾ, ತುಂಬ ಬೇಗ ಬೇಯುತ್ತೆ, ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ ಬೇಯೋದಕ್ಕೆ. ಇವಾಗ ಇದಕ್ಕೆ ಮಸಾಲವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಈ ಮಸಾಲ ಪುಡಿಯನ್ನು ಹೇಗೆ ಮಾಡೋದು ಅನ್ನುವಂಥದ್ದನ್ನು ನಾನು ಶೇರ್ ಮಾಡಿದ್ದೀನಿ. ವಿಡಿಯೋವನ್ನು ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅದ್ರ ಮೂಲಕ ಬೇಕಾದರೂ ನೋಡ್ಬೋದು. ಮಸಾಲೆಯನ್ನು ಹಾಕ್ಕೊಂಡಿದ್ದಾದ ನಂತರ 1-2 ಚಮಚ ಆಗುವಷ್ಟು ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು, ಹಾಗೆಯೇ ಎಲ್ಲದ್ರ ಜೊತೆ ಹೊಂದ್ಕೋಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಟ್ಬಿಟ್ಟು ಇವಾಗ 1-2 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಸ್ವಲ್ಪ ಸಾಫ್ಟ್ ಆಗಿದೆ ಅಲ್ವಾ, ನೀರನ್ನು ಬಿಟ್ಕೊಂಡಿರೋದ್ರಿಂದ ಮಸಾಲೆ ಕೂಡ ಚೆನ್ನಾಗಿ ಹೊಂದ್ಕೊಂಡಿದೆ. ನಂತರ ಇಲ್ಲಿ ಬೇಯಿಸಿ ಇಟ್ಕೊಂಡಂತಹ ಕಳಲೆ ಏನಿತ್ತಲ್ವ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಲ್ರೆಡಿ ಕಳಲೆಯನ್ನು ಬೇಯಿಸ್ಕೊಂಡಿರೋದ್ರಿಂದ ತುಂಬ ಹೊತ್ತು ಏನು ಬೇಕಾಗಲ್ಲ. ಇದು ಮಸಾಲೆನ ಎಳ್ಕೊಳ್ಳೋದಕ್ಕೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿಟ್ಬಿಟ್ಟು ಒಂದು ಕುದಿಯನ್ನು ಬರೋದಕ್ಕೆ ಬಿಟ್ಟಿದ್ದೆ. ನೋಡಿ ಇವಾಗ ಸಾಫ್ಟ್ ಆಗಿದೆ, ಕಳಲೆ ಕೂಡ ಮಸಾಲೆ ಕೂಡ ಎಳ್ಕೊಂಡು ಚೆನ್ನಾಗಿ ಘಮ ಬರ್ತಾ ಇದೆ. ಈ ಟೈಮಲ್ಲಿ ಹಸಿ ತೆಂಗಿನಕಾಯಿ ತುರಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿಯನ್ನು ಬೇಕಿದ್ರೆ ನೀವು ಸ್ವಲ್ಪ ಫ್ರೈ ಮಾಡಿ ಕೂಡ ಹಾಕ್ಕೋಬಹುದು, ಬಟ್ ಇಲ್ಲಿ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ನಲ್ವ, ತುರಿದಿರುವಂತಹ ತೆಂಗಿನಕಾಯಿ ಆಗಿರೋದ್ರಿಂದ ಉದುರುದ್ರಾಗಿತ್ತು, ಹಾಗಾಗಿ ಡೈರೆಕ್ಟಾಗಿಯೇ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಸ್ವಲ್ಪ ಫ್ರೈ ಮಾಡಿ ಕೂಡ, ಅಂದರೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡು ಒಂದು ತವಾದ ಮೇಲೆ ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಬಿಟ್ಟು ಕೂಡ ಇದಕ್ಕೆ ಸೇರಿಸ್ಕೋಬಹುದು. ಸೂಪರ್ ಟೇಸ್ಟಿಯಾಗಿರುವಂತಹ ಕಳಲೆ ಸುಕ್ಕ ಇವಾಗ ರೆಡಿಯಾಗಿದೆ. ಕಳಲೆಯ ಘಮ ಏನಿದೆ ಅಲ್ವಾ, ಡಿಫ್ರೆಂಟಾಗಿ ಮೂಗಿಗೆ ಹಂಗೆ ಬಡಿತಾ ಇರುತ್ತೆ. ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ಥರ ಉದುರಿಸ್ಕೊಂಡ್ಬಿಟ್ರೆ ಕಳಲೆ ಸುಕ್ಕ ರೆಡಿ ಆಗುತ್ತೆ. ಸಾಫ್ಟ್ ಆಗಿರುವಂತಹ ಅಕ್ಕಿ ರೊಟ್ಟಿ ಅಥವಾ ಚಪಾತಿ ಜೊತೆಗಂತೂ ಸಖತ್ತಾಗಿರುತ್ತೆ. ನಾನಿವತ್ತು ಅಕ್ಕಿ ರೊಟ್ಟಿ ಜೊತೆಗೆ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ಅಕ್ಕಿ ರೊಟ್ಟಿಯ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಬಿಸಿ ಬಿಸಿ ಇರುವಂತಹ ಅಕ್ಕಿ ರೊಟ್ಟಿ ಜೊತೆಗೆ ಇವಾಗ ಕಳಲೆ ಸುಕ್ಕವನ್ನು ಬಡಿಸ್ಕೊಂಡು ತಿನ್ನೋ ಟೈಮ್ ಆಗಿದೆ. ಸಖತ್ತಾಗಿದೆ, ನನಗಂತೂ ತುಂಬಾ ಇಷ್ಟ. ನೀವು ಕೂಡ ಮಳೆಗಾಲದಲ್ಲಿ ಈ ಥರ ಕಳಲೆ ಸಿಕ್ತು ಅಂತಂದರೆ ಒಂದ್ಸಲ ನಾನ್ ವೆಜ್ ಜೊತೆಯಲ್ಲಿ ಈ ಥರ ಕಾಂಬಿನೇಷನ್ ಮಾಡಿ ನೋಡಿ, ಸೂಪರ್ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಎಲ್ರಿಗೂ ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.